ಬೈದಿದ್ದಕ್ಕೆ ಯುವಕನ ಕೊಲೆ ಮಾಡಿದ್ದಾನೆ ಮಗ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತ ಘಟನೆ ಇದು. 36 ವರ್ಷದ ಅವಿನಾಶ್ ಎಂಬಾತನನ್ನ ಕಾರ್ತಿಕ್ ಎಂಬಾತ ಕೊಲೆ ಮಾಡಿದ್ದಾನೆ. ಮನೆ ಮಾಲೀಕಿಯ ಅಕ್ಕನ ಮಗನಾಗಿದ್ದಾನೆ ಮೃತ ಅವಿನಾಶ್. ನಿನ್ನೆ ಕುಡಿದು ಬಂದು ಅವಿನಾಶ್ ಗಲಾಟೆಯನ್ನ ಮಾಡಿದ್ದಾನೆ. ಬೈಕ್ನ ರಾಡ್ ತೆಗೆದು ಅವಿನಾಶ್ ತಲೆಗೆ ಕಾರ್ತಿಕ್ ಹೊಡೆದಿರುವಂತದ್ದು. ಉಲ್ಲಾಳ ಉಪನಗರದಲ್ಲಿ ನಡೆದಿರುವಂತಹ ಹತ್ಯೆ ಇದು. ಕೊಂದು ತಾನೇ ಪೊಲೀಸರಿಗೆ ಕರೆ ಮಾಡಿದ್ದಾನೆ ಆರೋಪಿ ಕಾರ್ತಿಕ್. ಈ ಮನೆಯಲ್ಲಿ 1 ವರ್ಷದಿಂದ ಬಾಡಿಗೆಗೆ ಇದ್ದ ಕಾರ್ತಿಕ್ ಹಾಗೂ ಆತನ ತಾಯಿ ಅವಿನಾಶ್ ತಂದೆ ತಾಯಿ ಇಬ್ರು ಕೂಡ ಸಾವನ್ನಪ್ಪಿದ್ದು, ಹೆಂಡತಿ ಮಕ್ಕಳು ಬಿಟ್ಟು ಹೋಗಿರ್ತಾರೆ. ಕುಡಿತದ ದಾಸನಾಗಿದ್ದಂತ ಅವಿನಾಶ್ ಕೆಲಸ ಇಲ್ಲದೆ ಅಲೆದಾಡ್ತಾ ಇರ್ತಾನೆ. ಹೋಟೆಲ್ ನಡೆಸ್ತಾ ಇದ್ದಂತ ಕಾರ್ತಿಕ್ ತಾಯಿ ಅವಿನಾಶ್ಗೆ ಕೆಲಸವನ್ನ ನೀಡಿರ್ತಾರೆ. ಹೋಟೆಲ್ ಕ್ಲೋಸ್ ಆದ ನಂತರವೂ ಕೂಡ ತಮ್ಮ ಮನೆಯಲ್ಲಿ ಆಶ್ರಯವನ್ನ ನೀಡ್ತಾ ಇರ್ತಾರೆ. ತಮ್ಮ ಮನೆಯಲ್ಲಿ ಬಿಟ್ಟುಕೊಂಡ ಮಗನಂತೆಯೇ ನೋಡ್ಕೊಳ್ತಾ ಇದ್ರು. ಈಗ ಆಟೋ ಓಡಿಸಿಕೊಂಡಿದ್ದಂತ ಅವಿನಾಶ್ ಕುಡಿದು ನಿತ್ಯ ಗಲಾಟೆಯನ್ನ ಮಾಡ್ತಾ ಇರ್ತಾನೆ. ನಿನ್ನೆ ಕುಡಿದು ಬಂದು ಅವಿನಾಶ್ ಗಲಾಟೆಯನ್ನ ಮಾಡಿದ್ದಾನೆ. ಅವಿನಾಶ್ ಬಂದಾಗ ಕಾರ್ತಿಕ್ ತಾಯಿ ಒಬ್ಬರೇ ಮನೆಯಲ್ಲಿರ್ತಾರೆ. ಹೊರಗೆ ಹೋಗಿದ್ದಂತ ಕಾರ್ತಿಕ್ಗೆ ತಾಯಿ ಕರೆ ಮಾಡಿ ಈ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ದಾನೆ ಅವಿನಾಶ್ ಅನ್ನೋದಾಗಿ ಮಾಹಿತಿಯನ್ನ ನೀಡ್ತಾರೆ. ಮನೆಗೆ ಬಂದಂತ ಕಾರ್ತಿಕ್ ಕೋಪದಲ್ಲಿ ಬೈಕ್ನ ರಾಡ್ ಅನ್ನು ತೆಗೆದು ಅವಿನಾಶ್ ತಲೆಗೆ ಹೊಡಿತಾರೆ. ಅವಿನಾಶ್ ತಲೆಗೆ ಗಂಭೀರವಾಗಿ ಗಾಯವಾಗಿ ಆತ ಅಲ್ಲಿಯೇ ಸಾವನ್ನಪ್ಪಿದ್ದಾನೆ. ನಂತರ ಕೊಲೆ ಮಾಡಿರ್ತಕ್ಕಂಥ ಕಾರ್ತಿಕ್ ಪೊಲೀಸರಿಗೆ ತಾನೇ ಈ ರೀತಿಯಾಗಿ ಮಾಡಿದೆ ಅನ್ನೋದಾಗಿಯೂ ಕೂಡ ಮಾಹಿತಿಯನ್ನ ಕೊಡ್ತಾನೆ. ಒಟ್ಟಾರೆಯಾಗಿ ತಾಯಿಗೆ ಅವಿನಾಶ್ ಬೈದಿರ್ತಾನೆ. ಹಾಗಾಗಿ ಆತನನ್ನ ಮಗ ಕಾರ್ತಿಕ್ ಎಂಬಾತ ಕೊಲೆ ಮಾಡಿದ್ದಾನೆ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ತಿಕ್ ಕೂಡ ಕೋಪ ಬರುತ್ತೆ. ಪ್ರತಿನಿತ್ಯ ಇದೇ ರೀತಿಯಾಗಿ ಅವಿನಾಶ್ ಜಗಳವನ್ನ ಮಾಡ್ತಾ ಇರ್ತಾನೆ. ಅವರನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಒಂದು ಕಾರಣ ಆಗಿರುತ್ತೆ. ಇನ್ನೊಂದು, ಇಷ್ಟೆಲ್ಲ ಮಾಡಿದ್ರೂ ಕೂಡ ಆತ ತಮ್ಮ ಮನೆಯವರ ಮೇಲೇನೆ ಗಲಾಟೆಯನ್ನ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಕೋಪದಲ್ಲಿ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಲ್ಲೇ ಇದ್ದಂತಹ ರಾಡ್ನಿಂದ ಅವಿನಾಶ್ರ ತಲೆಗೆ ಕಾರ್ತಿಕ್ ಹೊಡೆದು ಕೊಲೆಯನ್ನ ಮಾಡಿದ್ದಾನೆ. 1 ವರ್ಷದಿಂದ ಬಾಡಿಗೆಗೆ ಇರ್ತಾರೆ ಕಾರ್ತಿಕ್ ಹಾಗೂ ಆತನ ತಾಯಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ತಾಯಿಗೆ ಬೈದಿದ್ದಕ್ಕೆ ಯುವಕನ ಕೊಲೆಯನ್ನ ಮಾಡಿದ್ದಾನೆ ಮಗ. ಯಾರಿ ಅವಿನಾಶ್, ಜೊತೆಗೆ ಕಾರ್ತಿಕ್ ನಂತರದಲ್ಲಿ ತಾನೇ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಏನಾಗಿತ್ತು, ಯಾವ ವಿಚಾರಕ್ಕಾಗಿ ಗಲಾಟೆ ನಡೆದಿತ್ತು, ಏನಾದರೂ ಮಾಹಿತಿ ಇದೆಯಾ? ದಿವ್ಯಾ, ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿದೆ. ನಿನ್ನೆ ರಾತ್ರಿ ಏನು ಈ ಕಾರ್ತಿಕ್ ಅನ್ನೋನು ಅವಿನಾಶ್ ಅನ್ನೋದನ್ನ ಒಂದು ರಾಡ್ ನಿಂದ ಹೊಡೆದು ಕೊಲೆ ಮಾಡಿ ತದನಂತರ ಪೊಲೀಸರಿಗೆ ತಾನೇ ಕರೆ ಮಾಡ್ತಾನೆ. ಈ ರೀತಿಯಾಗಿ ನಾನು ಒಬ್ಬನ ಹತ್ಯೆ ಮಾಡಿದ್ದೀನಿ, ನನ್ನ ಬಂಧಿಸಿ ಅನ್ನೋ ಒಂದು ಆಂಗಲ್ ನಲ್ಲಿ. ಅದಾದ್ಮೇಲೆ 112ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಬರ್ತಾರೆ, ಆತನನ್ನ ವಶಕ್ಕೆ ಪಡಿತಾರೆ. ಇನ್ನು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಅವಿನಾಶ್, ಕೊಲೆಯಾದಂತಹ ಅವಿನಾಶ್ ಏನಿದ್ದಾನೆ, ಅನೇಕ ವರ್ಷಗಳಿಂದ ಈ ಏನು ಬಾಡಿಗೆ ಇರ್ತಾರಲ್ಲ, ಅವಿನಾಶ್ ತಂದೆ ಮತ್ತು ತಾಯಿ ಸಾವನ್ನಪ್ಪಿರ್ತಾರೆ. ಹೆಂಡತಿ ಮಕ್ಕಳು ಕೂಡ ಬಿಟ್ಟು ಹೋಗಿರ್ತಾರೆ. ಕುಡಿತದ ದಾಸ ಕೂಡ ಆಗಿರ್ತಾನೆ ಈತ. ಹೋಟೆಲ್ ನಡೆಸ್ತಾ ಇದ್ರು ಕಾರ್ತಿಕ್ ತಾಯಿ. ಅವಿನಾಶ್ಗೂ ಕೆಲಸ ಕೂಡ ಕೊಟ್ಟಿರ್ತಾರೆ. ಹೋಟೆಲ್ ಕ್ಲೋಸ್ ಆದ್ಮೇಲೂ ಕೂಡ ಈತ ಅವಿನಾಶ್ ಏನಿದ್ದಾನೆ, ಈ ಕಾರ್ತಿಕ್ ಮನೇಲೇ ಇರ್ತಾನೆ. ಏನು ಮನೆಯಲ್ಲಿ ನೋಡ್ಕೊಂಡು ಮಗನಂತೆ ಸಾಕ್ತಾ ಇರ್ತಾರೆ. ಇಷ್ಟಾದ್ರೂ ಕೂಡ ಈತ ಕುಡಿದು ಮತ್ತು ಪದೇ ಪದೇ ಗಲಾಟೆ ಮಾಡುವಂಥದ್ದು ಮತ್ತು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಎಣ್ಣೆ ಮತ್ತಲ್ಲಿ ಬಂದು ಪದೇ ಪದೇ ಅವಿನಾಶ್ ತಾಯಿಗೆ ಬೈಯುವಂಥದ್ದು ಮತ್ತು ಅವರಿಗೆ ಹೀಯಾಳಿಸುವಂಥದ್ದು ಕೂಡ ಮಾಡ್ತಾ ಇದ್ದ. ಹೀಗಾಗಿ ನಿನ್ನೆ ಮತ್ತೆ ಗಲಾಟೆಯನ್ನ ಈತ ಶುರು ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಕಾರ್ತಿಕ್ಗೆ ಅವರ ತಾಯಿ ಕರೆ ಮಾಡ್ತಾನೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಕಾರ್ತಿಕ್ ಮನೆಗೆ ಬರ್ತಾನೆ ಮತ್ತು ತನ್ನ ಬೈಕ್ ನಲ್ಲಿದ್ದಂತಹ ಕಬ್ಬಿಣದ ರಾಡ್ನಿಂದ ಅವಿನಾಶ್ ತಲೆಗೆ ಹೊಡಿತಾನೆ. ಹೀಗಾಗಿ ಆ ತೀವ್ರ ರಕ್ತಸ್ರಾವದಿಂದ ಆತ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಈಗಾಗಲೇ ಏನು ಆತನೇ ಕರೆ ಮಾಡಿ ಹೇಳಿದಂತೆ ನಾನೇ ಹತ್ಯೆ ಮಾಡಿದ್ದೀನಿ ಅಂತ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಸ್ಥಳಕ್ಕೆ ಡಿಸಿಪಿ ಅನಿತಾ ಹದಣ್ಣನವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಆ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೂ ಕೂಡ ಕಳಿಸಿರುವಂಥದ್ದು. ಸದ್ಯಕ್ಕೆ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.